Yes, in the last lecture, we have derived the expression for energy. By this expression of the energy, we can say that energy of the particle executing simple harmonic motion is directly proportional to mass of the particle, that is, energy is proportional to mass, and frequency nu, and square of the amplitude r. R is amplitude, nu is frequency, and m is mass. Energy is related to these terms, energy of which energy of simple harmonic motion. So this is about the energy. Now let us see another two small concept called as damped and undamped oscillation. Undamped oscillation means the oscillation is in which particle oscillate with constant amplitude forever. Total energy of oscillating system remains unchanged. ಸೊ ಅನ್ಡ್ಯಾಂಪ್ಡ್ ಆಸಿಲೇಷನ್ ಅಂದ್ರೆ ಈ ಡಯಾಗ್ರಾಮ್ ನೋಡ್ರಿ, ಇಲ್ಲಿ ಆಂಪ್ಲಿಟ್ಯೂಡ್ ಅಂದರೆ ಏನು, ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಟ್ರಾವೆಲ್ಡ್. ಈ ಥರ ಈ ಕರ್ವ್ಸ್ ಒಳಗೆ ಈ ಏನು ಹೈಟ್ ಐತಿ, ಇಟ್ ಈಸ್ ಕಾನ್ಸ್ಟಂಟ್ ಎವ್ರಿವೇರ್. ದಟ್ ಈಸ್ ವಾಟ್ ಆಂಪ್ಲಿಟ್ಯೂಡ್ ಆಫ್ ದಿ ಆಸಿಲೇಷನ್ ಈಸ್ ಕಾನ್ಸ್ಟಂಟ್ ಎವ್ರಿವೇರ್. ಆ ಥರ ಕೇಸಿಗೆ ನಾವೇನಂತೀವಿ ಅಂದ್ರೆ ಅನ್ಡ್ಯಾಂಪ್ಡ್ ಆಸಿಲೇಷನ್ ಅಂತ ಹೇಳ್ತೀವಿ. ಅವಾಗ ಎನರ್ಜಿ ಆಫ್ ದ ಆಸಿಲೇಷನ್ ಏನಿರ್ತೈತಿ ಕಂಪ್ಲೀಟ್ಲಿ ಥ್ರೂ ಔಟ್ ದ ಆಸಿಲೇಷನ್ ಈಕ್ವಲ್ ಇರ್ತೈತಿ. ಬಟ್ ಇಟ್ ಈಸ್ ನಾಟ್ ಟ್ರೂ. ಪ್ರಾಕ್ಟಿಕಲಿ ಇದು ಟ್ರೂ ಇಲ್ಲ. ಬಟ್ ಇನ್ ರಿಯಲ್ ಸಿಚುವೇಶನ್ ದಿಸ್ ಈಸ್ ನಾಟ್ ಟ್ರೂ ಆ್ಯಂಡ್ ದೇರ್ ಈಸ್ ಸಮ್ ಡಿಸ್ಟರ್ಬೆನ್ಸ್ ಡ್ಯೂ ಟು ವಿಚ್ ಎನರ್ಜಿ ಆ್ಯಂಡ್ ಆಂಪ್ಲಿಟ್ಯೂಡ್ ವೇರೀಸ್, ರೈಟ್. ನೇಚರ್ ಒಳಗೆ ನೀವು ಯಾವುದೋ ಒಂದು ಆಸಿಲೇಷನನ್ನು ಕನ್ಸಿಡರ್ ಮಾಡಿದ್ರೆ ಅದು ಎಕ್ಸಾಕ್ಟ್ಲಿ ಕಾನ್ಸ್ಟಂಟ್ ಆಂಪ್ಲಿಟ್ಯೂಡ್ ಇರಬೇಕು ಮತ್ತು ಎನರ್ಜಿ ಈಕ್ವಲೇ ಇರಬೇಕು ಅನ್ನೋದು ಪಾಸಿಬಲ್ ಇಲ್ಲ. ಬಿಕಾಸ್ ಏರ್ ಇರ್ಬೋದು, ಏನೂ ಇರ್ಬೋದು, ಒಂದು ಕೈಂಡ್ ಆಫ್ ಅ ಡಿಫ್ರೆನ್ಸ್ ಬಂದೇ ಬರ್ತೈತಿ, ವೇರಿಯೇಷನ್ ಇದ್ದೇ ಇರ್ತೈತಿ. ಸೊ ದಿಸ್ ಈಸ್ ನಾಟ್ ಟ್ರೂ ಇನ್ ದ ಪ್ರಾಕ್ಟಿಕಲ್ ಕೇಸ್. ಇದು ಪ್ರಾಕ್ಟಿಕಲಿ ಇದು ಟ್ರೂ ಇಲ್ಲ. ಸೊ ಈ ಅನ್ಡ್ಯಾಂಪ್ಡ್ ಆಸಿಲೇಷನ್ ಅನ್ನೋದು ಜಸ್ಟ್ ಇಮ್ಯಾಜಿನರಿ ಆಸಿಲೇಷನ್. ಸೊ ನಾವು ಕಮ್ ಟು ದಿ ಡ್ಯಾಂಪ್ಡ್ ಆಸಿಲೇಷನ್. ಡ್ಯಾಂಪ್ಡ್ ಆಸಿಲೇಷನ್ ಆರ್ ಪೀರಿಯಾಡಿಕ್ ಆಸಿಲೇಷನ್ಸ್ whose amplitude decreases gradually with time. ಸೊ ಆ ಡ್ಯಾಂಪ್ಡ್ ಮೀನ್ಸ್ ಪೀರಿಯಾಡಿಕ್. ಟೈಮ್ ಬಂದಂಗೆ ಏನಾಗ್ತೈತಿ, ಲೇಟರ್ ಆಂಪ್ಲಿಟ್ಯೂಡ್ ಏನಾಗ್ತಿರ್ತೈತಿ, ವೇವ್ದು ಡಿಕ್ರೀಸ್ ಹಾಕ್ಕೊತ ಹೋಗ್ತೈತಿ. ನಾವು ಆಸಿಲೇಷನನ್ನು ವೇವ್ ಮೂಲಕ ಏನು ಮಾಡ್ತೀವಿ ರೀ, ರೀಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲೇನೈತಿ, ಆಂಪ್ಲಿಟ್ಯೂಡ್ ಹೈ ಇತ್ತು, ಬಂದು ಏನಾಯ್ತು, ಇಲ್ಲಿ ಡಿಕ್ರೀಸ್ ಆಯಿತು. ಈ ಹೈಟ್ ಏನು ರಿಪ್ರೆಸೆಂಟ್ ಮಾಡ್ತೈತಿ ಅಂದ್ರೆ ಆಂಪ್ಲಿಟ್ಯೂಡ್ ಆಫ್ ದ ಆಸಿಲೇಷನನ್ನು ರಿಪ್ರೆಸೆಂಟ್ ಮಾಡ್ತೈತಿ. ಹೈಟ್ ಡಿಕ್ರೀಸ್ ಆಗೈತಿ ಅಂದರೆ ಏನಾಗತ್ತೈತಿ, ಆಂಪ್ಲಿಟ್ಯೂಡ್ ಡಿಕ್ರೀಸ್ ಆಗ್ತೈತಿ, ವಿಚ್ ಇಸ್ ಟ್ರೂ. ನೇಚರ್ ಒಳಗಿದು ಪಾಸಿಬಲ್ ಐತಿ. ಆಸಿಲೇಷನ್ ಆಫ್ ದ ಬಾಬ್ ಆಫ್ ಸಿಂಪಲ್ ಪೆಂಡ್ಯುಲಮ್, ಆಸಿಲೇಷನ್ ಆಫ್ ಸ್ವಿಂಗ್ ಇನ್ ದ ಏರ್. ಆಲ್ರೆಡಿ ನಿಮಗೆ ಇದು ಗೊತ್ತೈತಿ. ಈಗೊಂದು ನೀವು ಉಯ್ಯಾಲೆ ಅಥವಾ ಜೋಕಾಲಿಯನ್ನು ನೋಡಿರ್ತೀರಿ. ಏನು ಮಾಡ್ತೀರಿ ಅಂದರೆ ನೀವು ಸ್ಟಾರ್ಟಿಂಗ್ ಸಮ್ ಫೋರ್ಸ್ ಕೊಟ್ಟು ತೂಕೊಂತಿರ್ತೀರಿ, ಜೋಕಾಲಿ ಮೂವ್ ಆಗ್ತಿರ್ತೈತಿ. ಸಡನ್ಲಿ ಏನಾಗ್ತೈತಿ, ಸ್ಪೀಡ್ ರೆಡ್ಯೂಸ್ ಆಗ್ತೈತಿ. ದೆನ್ ದ್ಯಾಟ್ ವಿಲ್ ಸ್ಟಾಪ್ ಆಟೋಮೆಟಿಕಲಿ ಸ್ಟಾಪ್ ಆಗಿಬಿಡ್ತೈತಿ. ನೀವು ಫೋರ್ಸ್ ಅಪ್ಲೈ ಮಾಡೋ ತನಕ ಸ್ಟಾರ್ಟ್ ಇರ್ತೈತಿ, ಅಪ್ಲೈ ಮಾಡಲಿಲ್ಲ ಅಂದರೆ ಸ್ಟಾಪ್ ಆಗಿಬಿಡ್ತೈತಿ. ದಟ್ ಈಸ್ ವಾಟ್ ಆಂಪ್ಲಿಟ್ಯೂಡ್ ವಿಲ್ ಡಿಕ್ರೀಸಸ್. ದಿಸ್ ಈಸ್ ದ ಟ್ರೂ ಕೇಸ್. ಡ್ಯಾಂಪ್ಡ್ ಅನ್ನೋದು ಟ್ರೂ, ಡ್ಯಾಂಪ್ ಆಗ್ತೈತಿ. ಅನ್ಡ್ಯಾಂಪ್ಡ್ ಅನ್ನೋದು ಏನೈತದ ಟ್ರೂ ಇಲ್ಲ, ಬಟ್ ಇಮ್ಯಾಜಿನರಿ ಆಸಿಲೇಷನ್. Next is pre-oscillation. A system is said to execute pre-oscillation if on being disturbed from its mean position, it oscillates itself without outside interference. For example, oscillation of the pendulum. ಸೊ ಪ್ರೀ ಆಸಿಲೇಷನ್ ಅಂದರೆ ಏನು, ಮೀನ್ ಪೊಸಿಷನಿಂದ ಒಂದು ಬಾಡಿಯನ್ನು ನೀವು ಡಿಸ್ಪ್ಲೇಸ್ ಮಾಡಿರಿ, ಡಿಸ್ಟರ್ಬ್ ಮಾಡಿದ್ರಿ ಅಂದರೆ ಆಟೋಮೆಟಿಕಲಿ ಅದೇನಾಗ್ತೈತಿ, ಆಸಿಲೇಟ್ ಆಗಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಅದಕ್ಕೆ ನಾವೇನಂತೇವೆ ಅಂದ್ರೆ ಪ್ರೀ ಆಸಿಲೇಷನ್ ಅಂತೀವಿ. ಫಾರ್ ಎಕ್ಸಾಂಪಲ್ ಸಿಂಪಲ್ ಪೆಂಡುಲಮ್ ತೊಗೋಬೋದು. ಒಂದು ಮೆಟಾಲಿಕ್ ಬಾಬ್ ಇರ್ತೈತಿ, ಥ್ರೆಡ್ ಕಟ್ಟಿರ್ತೀರಿ, ಮೀನ್ ಪೊಸಿಷನ್ ಒಳಗೆ ಇರ್ತೈತಿ, ಅದು ರೆಸ್ಟ್ ಒಳಗೆ ಇರ್ತೈತಿ. ಅದನ್ನು ಒಂದು ಕಡೆ ಏನು ಮಾಡಿರಿ, ಎಳಿರಿ, ಡ್ರ್ಯಾಗ್ ಮಾಡಿರಿ, ಬಿಟ್ಬಿಡ್ರಿ, ಆಟೋಮೆಟಿಕಲಿ ಏನಾಗ್ತೈತಿ, ಅದು ಟೂ ಮತ್ತು ಫ್ರೋ ಡೈರೆಕ್ಷನ್ ಒಳಗೆ ಮೂವ್ ಆಗ್ತಿರ್ತೈತಿ. ದಟ್ ಈಸ್ ವಾಟ್ ಪ್ರೀ ಆಸಿಲೇಷನ್. ನೆಕ್ಸ್ಟ್, ಫೋರ್ಸ್ಡ್ ಆಸಿಲೇಷನ್. ವೆನ್ ಅ ಸಿಸ್ಟಮ್ ಈಸ್ compelled to oscillate with a frequency other than its natural frequency by external periodic force is called, or it is said to execute, forced oscillation. For example, soundboard of stringed musical instrument suffers forced vibration. For example, ಯಾವುದು, ಸಿತಾರ್. ಏನೈತೆ ಅಂದರೆ ನ್ಯಾಚುರಲ್ ಫ್ರೀಕ್ವೆನ್ಸಿ ಬಿಟ್ಟು, ನ್ಯಾಚುರಲ್ ಫ್ರೀಕ್ವೆನ್ಸಿ ಮೀನ್ಸ್ ವಾಟ್, ತಾನೇ ಆಸಿಲೇಟ್ ಆಗೋದು ವಿತ್ ಸಮ್ ಫ್ರೀಕ್ವೆನ್ಸಿ, ಅದಕ್ಕೆ ನಾವು ನ್ಯಾಚುರಲ್ ಫ್ರೀಕ್ವೆನ್ಸಿ ಅಂತೇವೆ. ಬಟ್ ಯು ಅಪ್ಲೈ ಸಮ್ ಎಕ್ಸ್ಟರ್ನಲ್ ಫೋರ್ಸ್ ಹಿಯರ್. ಪಿರಿಯಾಡಿಕ್ ಎಕ್ಸ್ಟರ್ನಲ್ ಫೋರ್ಸನ್ನು ಅಪ್ಲೈ ಮಾಡಿದಾಗ ಅದೇನಾಗ್ತೈತಿ, ಡಿಸ್ಟರ್ಬ್ ಆಗೋದಕ್ಕೆ ನಾವೇನಂತೀವಿ ಅಂದ್ರೆ ಫೋರ್ಸ್ಡ್ ಆಸಿಲೇಷನ್ ಅಂತೀವಿ. ಫಾರ್ ಎಕ್ಸಾಂಪಲ್ ಸಿತಾರ ನೋಡಿರ್ತೀರಿ, ಗಿಟಾರ್,
ಅದಕ್ಕೆ ಏನಿರ್ತಾವೆ ಸ್ಟ್ರಿಂಗ್ಸ್ ಇರ್ತಾವೆ. ಆ ಸ್ಟ್ರಿಂಗ್ಸನ್ನು ನೀವೇನು ಮಾಡ್ತೀರಿ ಜೋರ್ಲೆ ಫೋರ್ಸಿಂದ ಡ್ರ್ಯಾಗ್ ಮಾಡಿರಿ, ಅಲ್ಲಿ ಏನಾಗ್ತದೆ ಆಸಿಲೇಷನ್ ಸ್ಟಾರ್ಟ್ ಆಗ್ತದೆ. ದಟ್ ಈಸ್ ವಾಟ್ ಫೋರ್ಸ್ಡ್ ಆಸಿಲೇಷನ್. ಫೋರ್ಸೇಬಲಿ ಯು ಹ್ಯಾವ್ ಡನ್ ಆಸಿಲೇಷನ್ ದೇರ್. ನೆಕ್ಸ್ಟ್ ಈಸ್ ರಿಸೋನೆನ್ಸ್. The phenomenon of producing oscillatory motion in a system by the influence of an external periodic force having the same frequency as that of the natural frequency of the system is called resonance. ಸೊ ರಿಸೋನೆನ್ಸ್ ಅಂದರೆ ಏನು, ನೀವು ಫೋರ್ಸ್ ಹಾಕಿ ಅಪ್ಲೈ ಮಾಡಿದ್ರೆ ಅದಕ್ಕೆ ನಾವು ಫೋರ್ಸ್ಡ್ ಆಸಿಲೇಷನ್ ಅಂತೇವಿ. ನ್ಯಾಚುರಲಿ ಆಗಾಕತ್ತೈತೆ ಅಂದ್ರೆ ಅದಕ್ಕೆ ನಾವು ಫ್ರೀ ಆಸಿಲೇಷನ್ ಅಂತೀವಿ. ಬಟ್ ಫ್ರೀ ಆಸಿಲೇಷನ್ ಒಳಗೆ ಯಾವ ಫ್ರೀಕ್ವೆನ್ಸಿ ಇರ್ತೈತಿ, ನ್ಯಾಚುರಲ್ ಫ್ರೀಕ್ವೆನ್ಸಿ ಇರ್ತೈತಿ. ಫೋರ್ಸ್ಡ್ ಆಸಿಲೇಷನ್ ಒಳಗೆ ನ್ಯಾಚುರಲ್ ಫ್ರೀಕ್ವೆನ್ಸಿ ಇರೋದಿಲ್ಲ. ರಿಸೋನೆನ್ಸ್ ಅಂದ್ರೆ ಇದೊಂದು ಫೆನಾಮಿನನ್. ನೀವೇನು ಮಾಡಬೇಕು ಅಂದ್ರೆ ಆಸಿಲೇಷನ್ಸನ್ನು ಕ್ರಿಯೇಟ್ ಮಾಡಬೇಕು. ಬಟ್ ನೀವು ಕ್ರಿಯೇಟ್ ಮಾಡಿರೋ ಆಸಿಲೇಷನ್ದು ಫ್ರೀಕ್ವೆನ್ಸಿ ಎದಕ್ಕೆ ಬ್ಯಾಲೆನ್ಸ್ ಆಗಬೇಕು ಅಂದ್ರೆ ಫ್ರೀ ಆಸಿಲೇಷನ್ದು ಫ್ರೀಕ್ವೆನ್ಸಿ ಆರ್ ನ್ಯಾಚುರಲ್ ಫ್ರೀಕ್ವೆನ್ಸಿಗೆ ಬ್ಯಾಲೆನ್ಸ್ ಆಗುವಂಗೆ ಯು ಶುಡ್ ಅಪ್ಲೈ ದಿ ಫೋರ್ಸ್. ಎಕ್ಸ್ಟರ್ನಲ್ ಪೀರಿಯಾಡಿಕ್ ಫೋರ್ಸನ್ನು ಅಷ್ಟೇ ನೀವು ಅಪ್ಲೈ ಮಾಡಬೇಕು. ಯು ಶುಡ್ ಅಪ್ಲೈ ಸಮ್ ಎಕ್ಸ್ಟರ್ನಲ್ ಪೀರಿಯಾಡಿಕ್ ಫೋರ್ಸ್ ದ್ಯಾಟ್ whatever the frequency arises that should balance with the natural frequency. So that phenomenon is called as what, resonance. For example, ಈಗ ಸೋಲ್ಜರ್ಸ್ ಮಾರ್ಚ್ ಮಾಡ್ತಿರ್ತಾರೋ ಅವರೊಂದು ಕಂಪ್ಲೀಟ್ ಒಂದು ಆರ್ಡರ್ ಒಳಗೆ ಮೀನ್ಸ್ ರೆಗ್ಯುಲರ್ ಇಂಟರ್ವಲ್ ಟೈಮ್ ಒಳಗೆ ಅಷ್ಟು ಸ್ಟೆಪ್ಸನ್ನು ಹಾಕ್ತಿರ್ತಾರೆ ಸೋಲ್ಜರ್ಸ್, ರೈಟ್? ನೀವೆಲ್ಲ ನೋಡಿರ್ತೀರಿ. ಅವರು ಅದೇ ಥರ ಬಂದು ಬ್ರಿಡ್ಜ್ ಮೇಲೆ ಬಂದರು ಅಂದ್ರೆ, ಒಂದು ಬ್ರಿಡ್ಜ್ ಮೇಲೆ ಬಂದರು ಅಂದ್ರೆ ಬ್ರಿಡ್ಜ್ ಒಳಗೆ ವೈಬ್ರೇಷನ್ಸ್ ಏನಾಗ್ತಾವೆ ಆಟೋಮೆಟಿಕ್ ಆಗೋದ್ರಿಂದ ಬ್ರಿಡ್ಜ್ ಡ್ಯಾಮೇಜಿಗೆ ಅದು ಕಾಸ್ ಆಗ್ತೈತಿ. ಸೊ ದ್ಯಾಟ್ ಅವ್ರಿಗೆ ಏನು ಮಾಡ್ತಾರೆ, ಮುಂದೆ ಬ್ರಿಡ್ಜ್ ಇತ್ತು ಅಂದ್ರೆ ಅವರಿಗೆ ಪ್ರಿಯರ್ ಇಂಟಿಮೇಷನ್ ಕೊಡ್ತಾರೆ. ಸೊ ದ್ಯಾಟ್ ಬ್ರಿಡ್ಜ್ ಈಸ್ ದೇರ್. ಅವ್ರೇನು ಮಾಡಬೇಕು, ಸ್ಟೆಪ್ಸನ್ನು ರೆಗ್ಯುಲರ್ ಆಗಿ ಆ ಥರ ಆರ್ಡರ್ ಒಳಗೆ ಹಾಕಬಾರ್ದು. ದೇ ಶುಡ್ ಬ್ರೇಕ್ ದೇರ್ ಸ್ಟೆಪ್ಸ್. ಆ ರೂಲನ್ನು ಬ್ರೇಕ್ ಮಾಡಿ ಆರ್ಡರ್ಲಿ ಹಾಕಬಾರ್ದು, ರ್ಯಾಂಡಮ್ ಆಗಿ ಸ್ಟೆಪ್ ಹಾಕಬೇಕಂತ ಅವರಿಗೆ ಹೇಳ್ತಾರೆ. ದಟ್ ಈಸ್ ವಾಟ್ ರಿಸೋನೆನ್ಸ್. ಆ ಥರ ಫ್ರೀಕ್ವೆನ್ಸಿಯನ್ನು ಬ್ಯಾಲೆನ್ಸ್ ಮಾಡೋದು ಅದಕ್ಕೇನಂತಾರೋ ರಿಸೋನೆನ್ಸ್ ಅಂತ ಹೇಳ್ತಾರೆ.